अपने आप को अलग कर लेती है। तो चंद्रचूड़ साहब ने, मुझे लगता है, अपने आप को इस केस से अलग करना चाहिए। ಪ್ರಧಾನಿ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಡಿ.ವೈ. ಚಂದ್ರಚೂಡ್ ಅವರ ಮನೆಯಲ್ಲಿ ನಡೆದಿರುವಂತಹ ಗಣೇಶನ ಪೂಜೆಯಲ್ಲಿ ಭಾಗವಹಿಸಿರುವುದು ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಮಹಾರಾಷ್ಟ್ರದ ವಿರೋಧ ಪಕ್ಷಗಳು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಶಿವಸೇನೆಯ UBTಯ ಪ್ರಮುಖ ನಾಯಕರಾದಂತಹ ಸಂಜಯ್ ರಾವತ್ ಅವರು ನಮಗೆ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರಿಂದ ನ್ಯಾಯ ಸಿಗಲಿದೆ ಅನ್ನೋ ಅನುಮಾನ ಮೂಡಿದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಚೂಡ್ ಅವರು ನಮ್ಮ ಪಕ್ಷದ ಪ್ರಕರಣದ ತನಿಖೆಯಿಂದ ದೂರ ಉಳಿಬೇಕು, ಏಕೆಂದರೆ ಅವರು ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಿಕೊಂಡಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಂತೇಳಿ ರಾವತ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸ್ನಲ್ಲಿ ನಮಗೆ ನ್ಯಾಯ ನೀಡಲಿದ್ದಾರೆಯೇ ಅನ್ನೋ ಅನುಮಾನ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ BJP ಪಕ್ಷ ಈ ಪ್ರಕರಣದಲ್ಲಿ ಪ್ರತಿವಾದಿಯಾಗಿರೋದ್ರಿಂದ ನಮಗೆ ಆತಂಕ ಶುರುವಾಗಿರೋದು. ಹೀಗಾಗಿ ಜಡ್ಜ್ ಆಗಿ ಚಂದ್ರಚೂಡ್ ಅವರು ಇರಬಾರ್ದು ಅಂತೇಳಿ ಸಂಜಯ್ ರಾವತ್ ಆಗ್ರಹಿಸ್ತಾ ಇದ್ದಾರೆ. ಮತ್ತು ರಾಷ್ಟ್ರದಲ್ಲಿ ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. ಜನ ಪರಸ್ಪರ ಮನೆಗಳಿಗೆ ಭೇಟಿ ನೀಡೋದು, ಶುಭ ಹಾರೈಸೋದು, ಸಿಹಿ ಹಂಚ್ಕೊಳ್ಳೋದು ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ನರೇಂದ್ರ ಮೋದಿಯವರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಎಷ್ಟು ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ, ನನಗೆ ಅದರ ಬಗ್ಗೆನೂ ಅಭ್ಯಂತರ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ಮನೆಯ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಈ ವೇಳೆ ಚಂದ್ರಚೂಡ್ ದಂಪತಿ ಮತ್ತು ನರೇಂದ್ರ ಮೋದಿಯವರು ಗಣೇಶನ ಮೂರ್ತಿಗೆ ಒಟ್ಟಾಗಿ ಆರತಿ ಬೆಳಗ್ತಾರೆ. ಸಂವಿಧಾನದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ರಾಜಕಾರಣಿಗಳನ್ನು ಭೇಟಿ ಮಾಡಬಾರ್ದು. ಆದರೆ ಚಂದ್ರಚೂಡ್ ಅವರು ರಾಜಕಾರಣಿಗಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇದು ನಮಗೆ ಅನುಮಾನಕ್ಕೆ ಕಾರಣವಾಗಿರೋದು. ದಯವಿಟ್ಟು ನಮಗೆ ನಮ್ಮ ಪಕ್ಷದ ಕೇಸ್ನಿಂದ ಇವರು ದೂರ ಉಳಿಬೇಕು ಅಂತೇಳಿ ಸಂಜಯ್ ರಾವತ್ ಆಗ್ರಹವನ್ನು ಪಡಿಸ್ತಾ ಇರೋದು. ಇನ್ನು ನಮ್ಮ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಪ್ರತಿವಾದಿಯಾಗಿದೆ. ಹೀಗಾಗಿ ಚಂದ್ರಚೂಡ್ ಅವರು ಈ ಪ್ರಕರಣದ ವಿಚಾರಣೆಯಿಂದ ಅಂತರ ಕಾಪಾಡಿಕೊಳ್ಬೇಕು. ಅವರು ಇತರ ಪಕ್ಷದೊಂದಿಗೆ ಒಡನಾಟದಲ್ಲಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ನಮ್ಮ ಕೇಸ್ ವಿಚಾರಣೆಯಿಂದ ಅವರು ದೂರ ಉಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತೇಳಿ ಸಂಜಯ್ ರಾವತ್ ತಿಳಿಸ್ತಾ ಇರೋದು. ಇನ್ನು ಈ ಪ್ರಕರಣದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಯಾವಾಗಲೂ ವಿಚಾರಣೆಯ ಮುಂದೂಡಿಕೆಯ ದಿನಾಂಕಗಳು ಬರ್ತಾನೆ ಇದೆ. ಅಕ್ರಮ ಸರ್ಕಾರ ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ. ಶಿವಸೇನೆ ಮತ್ತು NCP ಪಕ್ಷಗಳು ತೀರ ಸಂಕಷ್ಟದಲ್ಲಿದೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿರುವಂತಹ ಅಕ್ರಮ ಸರ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಹಳನೇ ಶ್ರಮಿಸ್ತಾ ಇದ್ದಾರೆ ಅಂತೇಳಿ ಸಂಜಯ್ ರಾವತ್ ಆರೋಪಿಸ್ತಾ ಇದ್ದಾರೆ. ಇನ್ನು ಚಂದ್ರಚೂಡ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ನಡುವಿನ ಸಂಬಂಧ ಮಹಾರಾಷ್ಟ್ರದ ಜನರ ಮನಸ್ಸಿನಲ್ಲಿ ಅನುಮಾನದ ಬೀಜವನ್ನು ಸೃಷ್ಟಿಸ್ತಾ ಇದೆ ಅಂತ ಕೂಡ ರಾವತ್ ಅವರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಚಂದ್ರಚೂಡ್ ಅವರು ಕೂಡ ಮೂಲತಃ ಮಹಾರಾಷ್ಟ್ರದವರೇ ಆಗಿದ್ದಾರೆ. ಇದೀಗ ಇನ್ನು ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಘಟನೆ ನಡೀತಾ ಇದೆ. ಇದು ಯಾವ ರೀತಿ ಆಗುತ್ತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಸಂಜಯ್ ರಾವತ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಂಜಯ್ ರಾವತ್ ಅವರ ಈ ಧ್ವನಿಗೆ ಬೇರೆ ಯಾವ ನಾಯಕರು ಧ್ವನಿಗೂಡಿಸ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ऐसे एक गणपति उत्सव है, लोग एक दूसरे के घर में जाते हैं. प्रधानमंत्री अब तक कितने लोगों के घर में गए मेरे पास जानकारी नहीं है. दिल्ली में बहुत जगह पे गणेशोत्सव है. हमारे महाराष्ट्र सदन में है, महाराष्ट्र मंडल का है, होता है ना. लेकिन चीफ जस्टिस साहब के पास प्रधानमंत्री जी गए और प्रधानमंत्री जी और सर हमारे चीफ जस्टिस साहब ने एक साथ मिलकर आरती भी उतारी भगवान की. हमारी शंका इतनी है कि क्या ये संविधान के रखवालदार इस प्रकार से अगर राजनीतिक नेताओं से मिलते हैं तो लोगों के मन में शंका है. हमारी जो केस है महाराष्ट्र में, जो घटना बाह्य सरकार चल रही है और उसकी सुनवाई चंद्रचूड़ साहब के सामने चल रही है, तो हमें शंका है कि हमें न्याय मिलेगा. क्योंकि एक पार्टी है उसमें प्रधानमंत्री जी, जो हमारा मुकदमा चल रहा है उसमें पार्टी है केंद्र सरकार और केंद्र सरकार के मुखिया सर न्यायाधीश के सामने साथ आते हैं, घर में बैठते हैं. तो सर न्यायाधीश चीफ जस्टिस ने इस केस से अपने आप को अलग करना चाहिए, नॉट बिफोर मी करना चाहिए. क्योंकि एक पार्टी है प्रधानमंत्री इस मुकदमे में, उनके साथ उनके रिश्ते खुलेआम दिख रहे हैं. ऐसे में क्या चंद्रचूड़ साहब हमें न्याय दे पाएंगे? 3 साल से तारीख पर तारीख हो रही है. एक गैर कानूनी सरकार चल रही है. NCP और शिवसेना जैसी पार्टी को जिस तरह से तोड़ा है, हाँ, उनके सामने ये भी गलत है. हमें न्याय नहीं मिल रहा है. प्रधानमंत्री खुद
महाराष्ट्र के गैर कानूनी सरकार में इंटरेस्ट ले रहे हैं बचाने के लिए, और न्याय देने का जिम्मा जिस न्यायाधीश जी के ऊपर है, उनके साथ उनका इस प्रकार का जो दोस्ताना और रिश्ता है, तो महाराष्ट्र के मन में कल एक शंका आ गई कि हमें न्याय मिलेगा, ऐसा लगता नहीं। इसलिए मुझे लगता है एक परंपरा है कि ऐसे केस में अगर कोई पार्टी होती है और वो न्यायाधीश महाराज जस्टिस का कोई रिलेशन दिखता है, तो उस मुकदमे से अपने आप को अलग कर लेती है। तो चंद्रचूड़ साहब ने, मुझे लगता है, अपने आप को इस केस से अलग करना चाहिए।